ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಸಾಸಿವೆ, ಜೀರಿಗೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಟೊಮೆಟೊ, ಅರಿಶಿನ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಲೇಡೀಸ್ ಫಿಂಗರ್, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಹಾಗೂ ಎಣ್ಣೆ ಇಟ್ಕೊಂಡಿದ್ದೀನಿ. ಬನ್ನಿ ಮಾಡುವ ವಿಧಾನ. ನನಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಅನ್ಸ್ತದೆ. ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಹಾಗೆ ಫ್ರೈ ಮಾಡ್ಕೊಳ್ಳಿ. ಆಯ್ತಾ, ನಾನು ಇಲ್ಲಿ ಸುಮ್ಮನೆ ಹಾಗೆ ಸ್ಪ್ರೇ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಅರ್ಧ ಫ್ರೈ ಆಗಿದೆ. ಆಯ್ತಾ, ಈ ತರ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಫ್ರೈ ಆಗ್ಬೇಕು ಅಂದ್ರೆ ಮಾತ್ರ ಇನ್ನೊಂದ್ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸಾಕು. ನನ್ಗೆ ಯಾವಾಗ್ಲೂ ಸ್ವಲ್ಪ ರೋಸ್ಟ್ ಇದ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ನಾನ್ ಮಾಡೋ ರೆಸಿಪಿಯನ್ನು ಒಂದ್ಸತಿ ಟ್ರೈ ಮಾಡಿ. ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯ್ತಾ, ಅಂಟು ಹೋಗೋವರೆಗೂ. ಸೊ ಇದು ಆಗಿದೆ, ಇದು ಈ ಕಡೆ ಎತ್ತಿಟ್ಕೊಂತೀವಿ. ನಾನು ಇದೇ ಪ್ಯಾನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆಯ್ತಾ, ನಾನು ಇವಾಗ ಇದೇ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ಆಯ್ತಾ, ಇವಾಗ ಒಬ್ಬೊಬ್ರು ಲೈಕ್ ಬೇರೆ ಪ್ಯಾನ್ನ ಯೂಸ್ ಮಾಡ್ತಾರೆ. ಸೊ ನಾನು ಅದೇ ಪ್ಯಾನ್ನೇ ನಾನು ಮತ್ತೆ ರೀಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ತಿರ್ಗಾ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಆಲ್ರೆಡಿ ಪ್ಯಾನ್ ಕಾದಿದೆ. ಸೊ ಇವಾಗ ನಾನು ಸಾಸಿವೆ ಮತ್ತೆ ಜೀರಿಗೆ ಹಾಕೊತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಕರ್ಬೇವನ್ನ ಹಾಕೋಣ. 5 ಮಿನಿಟ್ ಕರ್ಬೇವಿನ ಸೊಪ್ಪು ಹಾಕೊಂತಾ ಇದ್ದೀನಿ. ಚಟಪಟ ಅಂದ ಆದ್ಮೇಲೆ ಇವಾಗ ನಾನು ಆನಿಯನ್ಸ್ ಹಾಕೊಂತಾ ಇದ್ದೀನಿ. ಇವಾಗ 2 ಮಿನಿಟ್ಸ್ ಫ್ರೈ ಮಾಡ್ಕೊಳೋಣ. ಇದೊಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳೋಣ. ಆಯ್ತಾ, ಲೈಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ. ನಾನಿಲ್ಲಿ ಸ್ವಲ್ಪ ಇಷ್ಟೇ ಉಪ್ಪು ಹಾಕೊಂತ ಇದ್ದೀನಿ. ಇದು ಬಾಡೋದಕ್ಕೋಸ್ಕರ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು
ಬೆಂಡೆಕಾಯಿ ಫ್ರೈ ಮಾಡಿರೋದನ್ನ ಹಾಕೊತಾ ಇದ್ದೀನಿ. ಚೆನ್ನಾಗಿ ತರ ಫ್ರೈ ಮಾಡ್ಕೊಂಡು ಇವಾಗ ತಿರ್ಗಾ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ. ಒಂದು 1/2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ. ಖಾರ ಬೇಕಂದ್ರೆ ಇನ್ನೊಂದು ಚೂರು ಎಕ್ಸ್ಟ್ರಾ ಸೇರಿಸ್ಕೊಳ್ಳೋಣ. ಹಾಗೆ ಇಲ್ಲಿ ನಾನು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದೀಗ ಫ್ರೈ ಆಗಿದೆ. ಸೊ ಗೈಸ್, ಇದು ಈಗ ಆಗಿದೆ ಆಯ್ತಾ. ಲಾಸ್ಟ್ ಅಲ್ಲಿ ಏನ್ ಟ್ವಿಸ್ಟ್ ಅಂದ್ರೆ ಇದಕ್ಕೆ ಕಾಯಿ ಹಾಕಿದ್ರೇನೆ ಸಖತ್ ರುಚಿ ಇರುತ್ತೆ. ಸೊ ನಾನಿಲ್ಲಿ ಒಂದು ಅರ್ಧ ತೆಂಗಿನಕಾಯಿ ಅಷ್ಟು ತುರ್ದು ಎತ್ತಿಟ್ಕೊಂಡಿದ್ದೆ. ಸೊ ದಿಸ್ ಇಸ್ ಅ ಟ್ವಿಸ್ಟ್. ಇದನ್ನ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಮಿಕ್ಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾರೆ ಅಲ್ವಾ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ತಾರೆ. ಸೊ ಗೈಸ್, ಇದು ರೆಡಿ ಆಗಿದೆ. ನಾನು ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ನ. Looks so yummy, guys. So yummy, guys. ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡಿ. ಫಾಲೋ ಫಾರ್ ಮೋರ್. ಲವ್ ಯು ಆಲ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ.